ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ನನ್ನ ಹೆಸರು ಪ್ರಿಯಾ. ನಾನು ಅಮೆರಿಕದಿಂದ ಕನ್ನಡ ವಿಡಿಯೋಸ್ ಮಾಡ್ತಾ ಇರ್ತೀನಿ. ನೀವ್ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹೆಲ್ಪ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾನು ನಿಮ್ಮನ್ನ ಶಾಪಿಂಗ್ ಕರ್ಕೊಂಡು ಹೋಗೋಣ ಅಂತ. ಇದಂತೂ ತುಂಬ ಜನ ಇಷ್ಟಪಡ್ತೀರಾ, ಐ ಆಮ್ ಶ್ಯೂರ್. ಎಷ್ಟೊಂದು ದಿನದಿಂದ ಐಕ್ಯಾ ಟೂರ್ ಮಾಡಿಸಿ ಅಂತ ಹೇಳ್ತಾ ಇದ್ರಿ. ನಾರ್ಮಲ್ ಆಗಿ ಮನೆ ತಗೊಂಡ್ರೆ ಅಷ್ಟೇ ಐಕ್ಯಾಗಿ ಹೋಗೋದಕ್ಕಾಗೋದು, ಅಥವಾ ಏನಾದರೂ ಮನೆ ಫುಲ್ ರಿನೋವೇಟ್ ಮಾಡ್ತಿದೀವಿ, ಚೇಂಜಸ್ ಮಾಡ್ತಿದೀವಿ ಅಂತಂದರೆ ಅವಾಗಷ್ಟೇ ಐಕ್ಯಾ ವಿಸಿಟ್ ಮಾಡ್ತಾರೆ ನಾರ್ಮಲ್ ಆಗಿ. ಸೊ ಹಾಗಾಗಿ ನಾವೀಗ ಹೊಸ ಮನೆಗೆ ಬಂದಿರೋದ್ರಿಂದ, ತುಂಬ ದೊಡ್ಡ ಮನೆ ಆಗಿರೋದ್ರಿಂದ ಇವಾಗ ಫುಲ್ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇದೆ. ಅದಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತೇಳಿ ಇವಾಗ ಐಕ್ಯಾಗೆ ಹೊರಟಿದ್ದೀವಿ ತೊಗೊಂಡು ಬರೋದಕ್ಕೆ. ನಾನು ಆಲ್ರೆಡಿ ಎಲ್ಲ ಪ್ಲ್ಯಾನ್ ಮಾಡಿದ್ದೀನಿ. ನನ್ನ ರೆಸ್ಟ್ ರೂಮ್ಗೆ ಯಾವ ಥರ ಎಲ್ಲ ಪಿಕ್ ಮಾಡಬೇಕು, ಹಾಗೆ ಬೆಡ್ರೂಮ್ಗೆ ಯಾವ ಥರ ಬೇಕಾಗ್ಬೋದು ಅಂತೆಲ್ಲ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನಾನು ಮೇಯ್ನಾಗಿ ಕಿಚನ್ ಡೆಕೋರೇಷನ್ ಮಾಡ್ಕೋಬೇಕು. ಸೊ ಹಾಗಾಗಿ ಅದಕ್ಕೂ ಕೂಡ ಐಡಿಯಾ ಹುಡುಕ್ಬೇಕು. ಅಲ್ಲೇ ಹೋಗ್ಬಿಟ್ಟು ನೋಡಿದ್ರೆ ಎಷ್ಟೊಂದು ನಮಗೆ ಐಡಿಯಾ ಸಿಗುತ್ತೆ. ನಿಮ್ಮನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಹಾಗೆ ಇವಾಗ ಟೈಮ್ ಅಂದ್ರೆ ಇಲ್ಲಿ 12:30 ಆಗಿದೆ. ಆಲ್ಮೋಸ್ಟ್ ಲೇಟ್ ಆಗೇನೆ ಹೊರಡ್ತಾ ಇದೀವಿ. ಇವಾಗ ಶಾಪಿಂಗ್ಗೆ ಈ ಟಾಪ್ ಹಾಕೊಂಡಿದೀನಿ, ಮತ್ತೆ ಈ ತರ ಟೋನ್ ಜೀನ್ಸ್ ಹಾಕಿದೀನಿ. ಸೊ ತುಂಬಾ ಕಂಫರ್ಟಬಲ್ ಆಗಿದೆ. ಹಾಗೆ ನನ್ನ ಹತ್ರ ಈ ಟಾಪ್ದು ಲಿಂಕ್ ಇಲ್ಲ. ಇದನ್ನ ನಾನು ಸಿಯಾಟಲ್ ಪ್ರೀಮಿಯಂ ಔಟ್ಲೆಟ್ ಮಾಲಲ್ಲಿ ತಗೊಂಡಿದ್ದು. ಸೊ ನೀವು ನಾರ್ಮಲ್ ಆಗಿ ಕೆಲವೊಂದ್ಸಲ ಸಮ್ಮರ್ ಕಲೆಕ್ಷನ್, ವಿಂಟರ್ ಕಲೆಕ್ಷನ್ ಅಂತೆಲ್ಲ ಹೋಗ್ತಾ ಇದ್ರೆ ಆ ಟೈಮಲ್ಲಿ ನಿಮಗೆ ಸಿಗುತ್ತೆ. ಸೊ ಈ ಟಾಪ್ ನನ್ನ ಫೇವ್ರೇಟ್. ಇವತ್ತು ಐಕ್ಯಾ ಶಾಪಿಂಗ್ ಹೋಗೋದಕ್ಕೆ ಇದನ್ನ ಹಾಕೊಂಡಿದ್ದೀನಿ. ಇವಾಗ ಚಂದ ಎಲ್ಲ ವಿಂಡೋಸ್ದು ಮೆಷರ್ಮೆಂಟ್ ತಗೊಳ್ತಾ ಇದ್ದಾರೆ. ನಾನು ಹಳೆ ಕಟ್ಟನ್ನ ಹಾಗೇನೆ ಡ್ರಾಪ್ ಮಾಡಿದ್ದೆ. ಸೊ ಎಲ್ಲ ಲೆಂತು ವಿಡ್ತ್ ಎಲ್ಲ ಚೆಕ್ ಮಾಡ್ಕೊತಾ ಇದ್ದಾರೆ. ನೋಟ್ ಮಾಡ್ಕೊತಾ ಇದ್ದೀರಾ? ಬನ್ನಿ, ಇವಾಗ ನಾನು ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಫಸ್ಟ್ ಫ್ಲೋರಲ್ಲಿ ಬಂದು ಇಲ್ಲಿ ಎಲ್ಲ ಸ್ಟೋರೇಜ್ ರಿಲೇಟೆಡು, ಹಾಗೆ ಫುಲ್ಲು ಕ್ಯಾಬಿನೆಟ್ಸ್ ಆಗಿರ್ಬೋದು, ಕಿಚನ್ ಡಿಸ್ಪ್ಲೇ, ಬೆಡ್ರೂಮ್ ಡಿಸ್ಪ್ಲೇ, ಹಾಗೆ ಎಲ್ಲ ಥರ ಒಂದು ರೂಮ್ ಮತ್ತು ಲಿವಿಂಗ್ ರೂಮ್ನೆಲ್ಲ ಸೆಟಪ್ ಮಾಡಿ ಇಟ್ಟಿರ್ತಾರೆ. ಕೆಳಗಡೆ ಹೋದರೆ ಎಲ್ಲ ಕಿಚನ್ ರಿಲೇಟೆಡ್ ಸ್ಮಾಲ್ ಥಿಂಗ್ಸ್ ಎಲ್ಲ ಕೆಳಗಡೆ ಫ್ಲೋರಲ್ಲಿ ಸಿಗುತ್ತೆ. ಆಯ್ಕೆ ಬಂದು ತುಂಬಾ ದೊಡ್ಡದಾಗಿದೆ. ಮೇಲ್ಗಡೆ ಮತ್ತು ಕೆಳಗಡೆ ಫುಲ್ ದೊಡ್ಡದಾಗಿದೆ ಫುಲ್ಲು ಫ್ಲೋರು. ಸೊ ಇದನ್ನು ನೋಡಬೇಕು ಅಂತಂದರೆ ಫುಲ್ ಒನ್ ಡೇ ಅಂತೂ ಟೈಮ್ ಬೇಕಾಗುತ್ತೆ. ನೀವು ನೋಡ್ಬೋದು ಅವರು ಯಾವ ಥರ ಎಲ್ಲ ಸೆಟಪ್ ಮಾಡಿದ್ದಾರೆ ಅಂತ. ನಾವು ಇಲ್ಲಿಗೆ ಬಂದರೆ ತುಂಬಾ ಐಡಿಯಾಸ್ ಗೊತ್ತಾಗುತ್ತೆ ನಮಗೆ. ನೋಡಿ, ಅವರು ಆಫೀಸ್ ರೂಮ್ ಆಗಿರ್ಬೋದು, ಸ್ಟಡಿ ಟೇಬಲ್ ಆಗಿರ್ಬೋದು, ಹಾಗೆ ಬೆಡ್ರೂಮ್, ಬಾತ್ರೂಮ್ ಎಲ್ಲನೂ ಒಂದು ಯುನೀಕ್ ರೀತಿಲಿ ಸೆಟಪ್ ಮಾಡಿರ್ತಾರೆ. ಒಂದು ಮಾಡೆಲ್ ಹೋಮ್ಸ್ ಥರ ನಮಗೆ ಐಡಿಯಾ ಬರುತ್ತೆ ಯಾವ ಥರ ಜೋಡಿಸ್ಕೋಬೋದು ಅಂತ. ಐಕ್ಯಾದಲ್ಲಿ ಶಾಪಿಂಗ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಇಲ್ಲಿ ಕಡಿಮೆ ಬೆಲೆಯಲ್ಲಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರೋ ಐಟಮ್ಸ್ ಸಿಗುತ್ತೆ ಅಂತ. ಬಟ್ ಕ್ವಾಲಿಟಿ ವೈಸ್ ಬಂದರೆ ಓಕೆ ಥರನೇ ಇರುತ್ತೆ, ತುಂಬ ಡ್ಯೂರಬಲ್ ಏನೂ ಇರೋದಿಲ್ಲ. ಆದರೆ ಕೆಲವೊಂದು ನಾವು ಮೇನ್ ಐಟಮ್ಸ್ ತೊಗೋಬೇಕು ಅಂತಂದರೆ ಸೋಫಾ ಆಗಿರ್ಬೋದು, ಹಾಗೆ ಡೈನಿಂಗ್ ಟೇಬಲ್, ಈ ಥರ ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸ್ ತೊಗೊತೀವಿ ಅಂತಂದರೆ ನಾನು ಐಕ್ಯಾನ ಸಜೆಸ್ಟ್ ಮಾಡೋದಕ್ಕೆ ಹೋಗಲ್ಲ. ನಾವು ಇಲ್ಲಿ ಒಳ್ಳೊಳ್ಳೆ ಇನ್ನೂ ಫರ್ನಿಚರ್ ಶಾಪ್ ಇದೆ, ಅಲ್ಲಿಂದ ತೊಗೊಂಡ್ರೆ ಇನ್ನೂ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ.
ಐಕಿಯಾದಲ್ಲಿ ನಾವು ಮನೆ ಡೆಕೋರೇಷನ್ ಮಾಡೋದಕ್ಕೆ ಈ ಥರ ಟ್ರೀ ನೋಡ್ತಿದ್ದಾರಲ್ವ, ಟ್ರೀ ಆಗಿರ್ಬೋದು, ಹಾಗೆ ಕೆಲವೊಂದು ಲೈಟ್ ಸೆಟ್ ಆಗಿರ್ಬೋದು, ಈ ಥರ ಚಿಕ್ಕ ಚಿಕ್ಕದು ಶೋ ಪೀಸಸ್ ಆಗಿರ್ಬೋದು, ಆ ಥರದನ್ನೆಲ್ಲ ನಾವು ಐಕಿಯಾದಲ್ಲಿ ತೊಗೊಂಡ್ರೆ ಸೊ ಮನೇನ ಪದೇ ಪದೇ ನಾವು ಪ್ರೀತಿಯಾಗಿ ಸೆಟ್ ಮಾಡ್ತಾ ಇರ್ಬೋದು. ಕಡಿಮೆ ಬೆಲೆ ಇರೋದ್ರಿಂದ ಸೊ ಚೇಂಜ್ ಮಾಡ್ತಾ ಇರ್ಬೋದು. ಸೊ ಅದು ಒಂದು ಮೈಂಡ್ಗೆ ಫ್ರೆಶ್ ಕೊಡುತ್ತೆ ಕೂಡ. ಸೊ ಹಾಗೆ ಐಕಿಯಾಗೆ ಬಂದರೆ ನಿಮಗೆ ಒಳ್ಳೊಳ್ಳೆ ಐಡಿಯಾಸ್ ಎಲ್ಲ ಸಿಗುತ್ತೆ. ಅವ್ರು ಈ ಥರ ಎಲ್ಲ ಡಿಸ್ಪ್ಲೇ ಮಾಡಿಟ್ಟಿರ್ತಾರೆ. ಸೊ ದಟ್ ನಿಮ್ಮ ಮನೆಯನ್ನು ಯಾವ ಥರ ಅಲಂಕಾರ ಮಾಡಿದರೆ ಹೇಗೆ ಕಾಣಿಸುತ್ತೆ ಅಂತೆಲ್ಲ ನಿಮಗೊಂದು ಐಡಿಯಾ ಬರುತ್ತೆ. ಇಲ್ಲಿ ಪ್ರಾಡಕ್ಟ್ ನೋಡ್ತಾ ಇದ್ದೀರಾ, ಅದ್ರ ಮೇಲೆ ಎಲ್ಲಾದ್ರ ಮೇಲೆ ಬೆಲೆ ಹಾಕಿದ್ದಾರೆ, ಡೀಟೇಲ್ಸ್ ಹಾಕಿದ್ದಾರೆ. ನಮಗೆ ಯಾವ ಪ್ರಾಡಕ್ಟ್ ಬೇಕೋ ಅದು ಕೋಡ್ ತೊಗೊಂಡೋಗ್ಬಿಟ್ಟು ನಾವು ಸ್ಟೋರೇಜಲ್ಲಿ ಪಿಕ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾವು ಸೋಫಾ ಸೆಕ್ಷನ್ನಲ್ಲಿದ್ದೀವಿ. ಐಕಿಯಾದಲ್ಲಿ ನಿಮಗೆ ಒಂದು $350 $2,000ವರೆಗೂ ಸೋಫಾ ಸಿಗುತ್ತೆ. ನಿಮಗೆ ಯಾವ ಥರ ಕಲರಲ್ಲಿ ಬೇಕೋ ಅಲ್ಲಿರೋ ಆಪ್ಷನಲ್ಲಿ ಪಿಕ್ ಮಾಡ್ಕೋಬೋದು. ಹಾಗೆ ಆನ್ಲೈನ್ ವೆಬ್ಸೈಟ್ ಕೂಡ ಇದೆ. ಆನ್ಲೈನಲ್ಲಿ ಕೂಡ ಅವರು ಆರ್ಡರ್ ಮಾಡಿದರೆ ಡೆಲಿವರಿ ಮಾಡ್ತಾರೆ. ಬಟ್ ಆದರೆ ಡೆಲಿವರಿ ಫೀಸ್ ಜಾಸ್ತಿ ಆಗುತ್ತೆ. ಇಲ್ಲಿ ತುಂಬ ಜನ ಈ ಥರ ಐಕಿಯಾನ ಒಂದ್ಸಲ ಟೂರ್ ಮಾಡಿ ತೊಗೊಳೋದಕ್ಕೆ ತುಂಬ ಜನ ಇಷ್ಟಪಡ್ತಾರೆ. ನಾನು ನಿಮಗೆ ಎಲ್ಲನೂ ಆದಷ್ಟು ತೋರಿಸ್ಕೊಳ್ತಾ ಹೋಗ್ತಾ ಇದ್ದೀನಿ. ನನಗೂ ತುಂಬಾ ಇಷ್ಟ ಆಗ್ತಾಯಿತ್ತು ನೋಡೋದಕ್ಕೆ. ನೀವು ನೋಡ್ಬೋದು ಎಲ್ಲ ಕಾಫಿ ಟೇಬಲ್ ಆಗಿರ್ಬೋದು, ಸೈಡ್ ಟೇಬಲ್, ಡೆಕೋರೇಟಿವ್ ಟೇಬಲ್, ಹಾಗೆ ಸ್ಟೋರೇಜ್ಗಾಗಿರ್ಬೋದು ಎಲ್ಲನೂ ಅವರು ಡಿವೈಡ್ ಮಾಡಿ ಸೆಕ್ಷನ್ ವೈಸ್ ಎಲ್ಲನೂ ಇಟ್ಟಿದ್ದಾರೆ. ಒಂಥರ ನೋಡ್ಕೊಂಡು ಹೋಗೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಜಾಸ್ತಿ ನಾವು ಏನಾದರೂ ಹೊಸದಾಗಿ ರೆಂಟಲ್ ಮನೆಗೆ ಹೋಗ್ತಾ ಇದ್ದರೆ, ಬೇರೆ ಕಡೆಯಿಂದ ಬಂದಿದ್ದರೆ ಅವಾಗ ಟೆಂಪ್ರವರಿ ಸೆಟಪ್ ಮಾಡ್ಕೋಬೇಕು ಅಂತಂದರೆ ಐಕಿಯಾ ಈಸ್ ದ ಬೆಸ್ಟ್ ಆಪ್ಷನ್. ಇಲ್ಲಿ ಕಡಿಮೆ ಬೆಲೆಯಲ್ಲಿ ಎಲ್ಲ ಥರ ಐಟಮ್ಸು ಸಿಗುತ್ತೆ. ಮನೇನ ನೋಡೋದಕ್ಕೆ ತುಂಬ ಚೆನ್ನಾಗೂ ಜೋಡಿಸಿ ಇಟ್ಕೋಬೋದು. ಈವನ್ ನಾವು ಕೂಡ ಅಷ್ಟೇ, ನಾವು ನಾನು ಫಸ್ಟ್ ಇಂಡಿಯಾಗೆ ಮದುವೆ ಆಗಿ ಬಂದಾಗ ಇಂಡಿಯಾದಿಂದ ಇಲ್ಲಿಗೆ ನಾನು ಐಕಿಯಾದಲ್ಲೇ ನಾವು ಶಾಪಿಂಗ್ ಮಾಡಿದ್ದು ಟೆಂಪ್ರವರಿಗೆ ರೆಂಟಲ್ ಅಪಾರ್ಟ್ಮೆಂಟಲ್ಲಿದ್ದಾಗ. ಅದೇ ನಾವು ಹೊಸ ಮನೆ ತೊಗೊಂಡು ಮೂವ್ ಆದಾಗ ಚೆನ್ನಾಗಿರೋ ಪ್ರಾಡಕ್ಟು, ಕ್ವಾಲಿಟಿ ಇರೋದು, ತುಂಬ ಲಾಂಗ್ ಟೈಮ್ ಬರೋ ಥರದಕ್ಕೆ ಬೇರೆ ಫರ್ನಿಚರ್ ಶಾಪ್ನ ಫೈಂಡ್ ಔಟ್ ಮಾಡಿಕೊಂಡು ನಾವು ಆಮೇಲೆ ಶಾಪಿಂಗ್ ಮಾಡಿದ್ದು. ಸೊ ನೀವೇನೆಲ್ಲ ನೋಡ್ತಿರೋ ಎಲ್ಲ ಥರದ್ದೂ ಇಲ್ಲಿ ಅವೈಲಬಲ್ ಇರುತ್ತೆ. ಜಸ್ಟ್ ಕೋಡ್ ತೊಗೊಂಡೋಗ್ಬಿಟ್ಟು ನಾನು ಆಗಲೇ ಹೇಳ್ದಂಗೆ ಪಿಕ್ ಮಾಡಬೇಕು.
ನಿಮಗೆ ಐಕಿಯಾದಲ್ಲಿ ಯಾವಾಗ ಬಂದಾಗ್ಲೂ ಸೇಮ್ ಪ್ರಾಡಕ್ಟ್ಸ್ ಯಾವಾಗ್ಲೂ ನಿಮಗೆ ಅವೈಲಬಲ್ ಇರುತ್ತೆ. ನಾನಂತೂ ನೋಡಿರೋ ಅಂಥ ಪ್ರಾಡಕ್ಟ್ಸ್ನ ಪದೇ ಪದೇ ನೋಡ್ತಾ ಇದ್ದೀನಿ ಅನಿಸ್ತಾ ಇತ್ತು. ನಾವು ಆಲ್ರೆಡಿ ಒಂದು ಸ್ವಲ್ಪ ಇಲ್ಲೇ ಇರ್ತೀವಲ್ವ, ವಿಸಿಟ್ ಮಾಡಿ ಅದನ್ನು ನೋಡಿರ್ತೀವಿ. ಅದೇ ಸೆಟಪ್ಪಲ್ಲಿರುತ್ತೆ, ಅದೇ ಥರ ಐಟಮ್ಸ್ ಇರುತ್ತೆ. ಯಾವಾಗ ಹೋದ್ರೂ ನಾವು ಪಿಕ್ ಮಾಡ್ಕೋಬೋದು. ಇದೆಲ್ಲ ಬಂದುಬಿಟ್ಟು ಇದೆಲ್ಲ ಸ್ಟೋರೇಜ್ ಕಂಟೈನರ್ಸ್, ಒಂಥರ ಬಾರ್ ಸೆಟಪ್ ಸೆಕ್ಷನ್ ಆ ಥರ ಇದೆ ಇಲ್ಲಿ. ಸ್ವಲ್ಪ ಎಕ್ಸ್ಟ್ರಾ ಡೆಕೋರೇಷನ್ ಬೇಕು ಅಂದರೆ ಮನೆಗೆಲ್ಲ ಆ ಥರ ಮಾಡ್ಕೋಬೋದು. ನಾನು ಆದಷ್ಟು ಸುಮ್ಮನೆ ತೊಗೋಬೇಕು ಅದು ಇದು ಅಂತ ಹುಡುಕ್ತಾ ಇಲ್ಲ. ನನಗೆ ಏನಾದರೂ ಕೆಲವು ಯೂಸ್ಫುಲ್ ಆಗೋ ಥಿಂಗ್ಸ್ ಇದ್ದರೆ ನೋಡಿಬಿಟ್ಟು ಇಷ್ಟ ಆದರೆ ತೊಗೊಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಬಟ್ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎನಿವೆ ನಾನು ಶಾಪಿಂಗ್ ಮಾಡ್ಕೊಂಡು ಹೋದಾಗ ಏನು ತೊಗೊಂಡೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಹೇಗಿದ್ರೂ ಎಲ್ಲ ಮನೆ ಡೆಕೋರೇಟ್ ಮಾಡಬೇಕಾದ್ರೆ. ಇವಾಗ ನಾನು ಡೈನಿಂಗ್ ಏರಿಯಾ ಕಡೆ ಬಂದಿದ್ದೀನಿ. ಸೊ ಇಲ್ಲಿ ನೀವು ನೋಡಿದ್ರೆ ಫುಲ್ಲು ಬಾರ್ ಸ್ಟೂಲ್ ಆಗಿರ್ಬೋದು, ಡೈನಿಂಗ್ ಟೇಬಲ್ ಚೇರ್ಸ್, ಡೈನಿಂಗ್ ಟೇಬಲ್ ಅದ್ರ ರಿಲೇಟೆಡ್ ಎಲ್ಲನೂ ಸೆಟಪ್ ಮಾಡಿಟ್ಟಿದ್ದಾರೆ. ನೀವೇನು ಇಷ್ಟೊಂದು ಪ್ರಾಡಕ್ಟ್ ನೋಡ್ತಿದ್ದೀರಾ ಅದು ಎಲ್ಲ ಪ್ರಾಡಕ್ಟು ಡಿಸ್ಪ್ಲೇಲಷ್ಟೇ ಇದೆ, ಬಟ್ ಶೆಲ್ಫಲ್ಲೆಲ್ಲ ಖಾಲಿ ಇದೆ. ನಮಗೆ ಕೆಲವೊಂದು ಐಟಮ್ಸ್ ಇಷ್ಟ ಆಯಿತು, ಬಟ್ ಹೋಗಿ ಚೆಕ್ ಮಾಡಿದ್ರೆ ಅವೈಲಬಲ್ ಇಲ್ಲ. ಹಾಗೆ ಇದ್ರ ಮೇಲೇ ಟ್ಯಾಗ್ ಮೇಲೇ ಇಷ್ಟೊಂದು ಐಟಮ್ ಮೇಲೆ ಅವೈಲಬಲ್ ಇಲ್ಲ ಅಂತಲೇ ಹಾಕಿದ್ರು. ಸೊ ಎಷ್ಟೊಂದು ಇವಾಗ ಪ್ರಾಡಕ್ಟ್ ಬರ್ತಾ ಇಲ್ಲ ಅಂತಲೂ ಕೂಡ ಡಿಸ್ಕಸ್ ಆಗ್ತಾಯಿತ್ತು. ಸೊ ಬನ್ನಿ ಇವಾಗ ನಾನು ನಿಮಗೆ ಈ ಕಡೆ ಎಲ್ಲನೂ ಒಂದ್ಸಲ ತೋರಿಸ್ತೀನಿ. ನೀವು ನೋಡ್ಬೋದು ಇದು ಕಂಪ್ಲೀಟ್ ಸೆಟಪ್ಗೆ $615 ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನಾವೇನಾದರೂ ಈ ಥರ ಜಸ್ಟ್ ಡೈನಿಂಗ್ ಸಿಂಪಲ್ಲಾಗಿ ಕ್ಲಾಸಿಯಾಗಿ ಸೆಟಪ್ ಮಾಡ್ಕೋಬೇಕು ಅಂದರೆ ಅದರ ಅಮೌಂಟು ನೋಡಿ ಅವ್ರು ಮೆನ್ಷನ್ ಮಾಡಿದ್ದಾರೆ. ಸೊ ಪ್ರತಿಯೊಂದೂ ಇದೇ ಥರ ನೀವೇನು ಇಲ್ಲಿ ಒಂದೊಂದು ಚಿಕ್ಕ ಪುಟ್ಟದ್ದು ಮಗ್ ಕಪ್ ಇಲ್ಲಿ ಏನೆಲ್ಲ ಡಿಸ್ಪ್ಲೇ ಮಾಡಿಟ್ಟಿದ್ದಾರೋ ಎಲ್ಲ ಕೂಡ ನಿಮಗೆ ಪ್ರಾಡಕ್ಟ್ಸ್ ಅವೈಲಬಲ್ ಇರುತ್ತೆ, ಎಲ್ಲ ಕೂಡ ನೀವು ತೊಗೋಬೋದು. ಓಕೆನಾ? ಸೊ ನೀವು ಇದೇ ಥರ ಸೆಟಪ್ ಮಾಡಬೇಕು ಅಂದರೆ ನೀವು ಇದೇ ಥರ ತೊಗೊಂಡು ಇದೇ ರೀತಿಯೇ ಇಟ್ಕೋಬೋದು ಮನೆಯಲ್ಲಿ. ಇವಾಗೆಲ್ಲ ನೀವು ನೋಡ್ತಿರೋದು ಫುಲ್ ಕಿಚನ್ ಆಲ್ರೆಡಿ ಸೆಟ್ ಇರೋ ಅಂಥದ್ದು ಒಂದು ಫುಲ್ ಡಿಸ್ಪ್ಲೇ ಮಾಡಿದ್ದಾರೆ. ಐಕಿಯಾದವರೇ ನಿಮಗೆ ಕಿಚನ್ನ ಈ ಥರ ಮಾಡಿ ಕೊಡ್ತಾರೆ, ಅವರೇ ಡಿಸೈನ್ ಮಾಡಿಬಿಟ್ಟು. ಹಾಗೆ ನಿಮಗೆ ಇಷ್ಟ ಬರೋ ರೀತಿ ಕೂಡ ನೀವು ಡಿಸೈನ್ ಮಾಡಿಸ್ಕೋಬೋದು. ಸೊ ಹಾಗಾಗಿ ಅವರು ಈ ಥರ ಒಂದು ಡಿಸ್ಪ್ಲೇ ಇಟ್ಟಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆದವು. ಆಲ್ಮೋಸ್ಟ್ ಎಲ್ಲ ಕಿಚನ್ನು ತುಂಬಾ ಇಷ್ಟ ಆಯಿತು. ಇವಾಗಿರೋ ಹೊಸ ಕಾನ್ಸೆಪ್ಟಲ್ಲಿ, ಹೊಸ ಕಲರ್ ಕಾಂಬಿನೇಷನ್ ಥೀಮಲ್ಲಿ ಅವರು ಎಲ್ಲನೂ ಡಿಸೈನ್ ಮಾಡಿರೋದು ನೋಡಿ. ಈ ಕಿಚನ್ ನನಗೆ ಬ್ಲ್ಯಾಕಲ್ಲಿ ತುಂಬಾ ಇಷ್ಟ ಆಯಿತು. ಸಖತ್ ಕ್ಲಾಸಿ ಆಗಿದೆ ಅಲ್ವಾ? ಇದೆಲ್ಲ ಇವಾಗ ಹೊಸದಾಗಿ ಬಂದಿರೋ ಅಂಥ ಸೆಟಪ್ ಇದು. ಹಾಗೆ ಇದು ಒಂದೊಂದು ಥೀಮಲ್ಲಿ ಅವರು ಬೆಡ್ರೂಮ್ ಆಗಿರ್ಬೋದು, ಲಿವಿಂಗ್ ಏರಿಯಾ, ಸ್ಟಡಿ ಟೇಬಲ್ ಜೊತೆಗೆ ಕಿಚನ್ ಎಲ್ಲನೂ ಒಂದೊಂದು ಥೀಮಲ್ಲಿ ಮಾಡಿದ್ದಾರೆ. ಸೊ ಅದರದ್ದು ಡೀಟೇಲ್ ಎಲ್ಲನೂ ಫುಲ್ ನಿಮಗೆ ಸಿಗುತ್ತೆ.
ನೀವು ಆನ್ಲೈನಲ್ಲಿ ಕೂಡ ಚೆಕ್ ಮಾಡ್ಬೋದು, ನೀವು ಇಲ್ಲೇ ಇದ್ದರೆ ಸ್ಟೋರಲ್ಲಿ ಹೋಗ್ಬಿಟ್ಟು ಕೂಡ ಚೆಕ್ ಮಾಡ್ಬೋದು. ಹಾಗೆ ನಿಮ್ಗೆ ಎಷ್ಟೊಂದು ಜನಕ್ಕೆ ಗೊತ್ತಿರ್ಬೋದು ಹೈದ್ರಾಬಾದಲ್ಲಿ ಐಕಿಯಾ ಇದೆ. ಸೊ ಇವಾಗ ನಮ್ಮ ಬ್ಯಾಂಗ್ಳೂರಲ್ಲಿ ಕೂಡ ಐಕಿಯಾ ಬರುತ್ತೆ ಅಂತ ಹೇಳ್ತಿದ್ದಾರೆ. ನೋಡೋಣ ಯಾವಾಗ ಓಪನ್ ಆಗುತ್ತೆ ಐಕಿಯಾ ನಮ್ಮ ಬ್ಯಾಂಗ್ಳೂರಲ್ಲಿ ಅಂತ. ಸೊ ಖಂಡಿತ ಬ್ಯಾಂಗ್ಳೂರಲ್ಲಿ ಓಪನ್ ಆದರೆ ನೀವೆಲ್ಲರೂ ತುಂಬಾ ಎಂಜಾಯ್ ಮಾಡ್ತೀರಾ. ಸೊ ನೀವು ನಿಮ್ಮ ಮನೆಗಳನ್ನ ತುಂಬ ಚೆನ್ನಾಗಿ ಸೆಟಪ್ ಮಾಡ್ಕೋಬೋದು. ಇವಾಗ ನಾನು ಬೆಡ್ ಸೆಕ್ಷನ್ ಕಡೆ ಕರ್ಕೊಂಡ್ಬಂದಿದ್ದೀನಿ. ಇಲ್ಲಿ ನಿಮಗೆ ಕಿಂಗ್ ಸೈಜ್, ಕ್ವೀನ್ ಸೈಜ್ ಹಾಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ಬೆಡ್ ಫ್ರೇಮ್ ಸೆಲೆಕ್ಟ್ ಮಾಡ್ಕೋಬೋದು, ಬೆಡ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು, ಹಾಗೆ ಸ್ಟೋರೇಜ್ನ ಸೆಲೆಕ್ಟ್ ಮಾಡ್ಕೋಬೋದು, ಹಾಗೆ ಬೆಡ್ಶೀಟ್ ಎಲ್ಲ ಸೆಲೆಕ್ಟ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಡಿಸ್ಪ್ಲೇ ಕೂಡ ಮಾಡಿಟ್ಟಿರ್ತಾರೆ. ಸೊ ಅದೇ ಥರ ಬೇಕು ಅಂದ್ರೂ ನೀವು ಅದನ್ನು ನೋಡಿ ಇಷ್ಟ ಆದರೆ ಅದರಲ್ಲೇ ಪಿಕ್ ಮಾಡ್ಕೋಬೋದು. ಇಲ್ಲಿ ಮಕ್ಕಳಿಗೆ ತುಂಬ ಒಳ್ಳೊಳ್ಳೆ ಚೆನ್ನಾಗಿರೋ ಬೆಡ್ ಫ್ರೇಮ್ ಕಲೆಕ್ಷನ್ ಇದೆ, ಅದು ನಂಗೆ ತುಂಬಾ ಇಷ್ಟ ಆಯಿತು. ಹಾಗೆ ಪ್ರೈಸ್ ರೇಂಜೂ ಅಷ್ಟೇ ಓಕೆ ಥರನೇ ಇದೆ. ಇಲ್ಲಿ ಒಂದು ನಾರ್ಮಲ್ ಆಗಿ ನಾವು ಏನಾದರೂ ಹಾಸಿಗೆ ತೊಗೊತೀವಿ ಅಂತ ಅಂದರೆ ಒಂದು ಕಿಂಗ್ ಸೈಜ್ ಹಾಸಿಗೆಗೆ ಏನಿಲ್ಲ ಅಂದರೂ ಮಿನಿಮಮ್ ಒಂದು 40,000 to 50,000 ರೂಪಾಯಿ ಆಗುತ್ತೆ, ಅದಕ್ಕಿಂತ ಜಾಸ್ತಿನೇ ಆಗುತ್ತೆ. ಸೊ ಮಿನಿಮಮ್ ತುಂಬ ಲೋ ಕ್ವಾಲಿಟಿಲಿ ತೊಗೊತೀವಿ ಅಂದರೆ ಅಷ್ಟಂತೂ ಇರುತ್ತೆ ನೋಡಿ. ಇದೆಲ್ಲ ಬಂದು ಕಿಡ್ಸ್ ಸೆಕ್ಷನ್. ಇನ್ನು ಮುಂದೆ ನೀವು ಕಿಡ್ಸ್ ಸೆಕ್ಷನ್ದು ಬೆಡ್ ಫ್ರೇಮ್ ನೋಡ್ತೀರಾ, ಅದು ಟಾಯ್ಸ್ ಎಲ್ಲನೂ ನೀವು ಮುಂದೆ ನೋಡ್ಬೋದು.
ಆಗಿದೆ. ನೀವೆಲ್ಲರೂ ನನ್ನ ಜೊತೆ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಒಂದಿನ ಕಿಚನ್ನ ಡೆಕೋರೇಷನ್ ಮಾಡ್ತೀನಿ, ಹಾಗೆ ಇನ್ನೊಂದಿನ ಲಿವಿಂಗ್ ರೂಮ್ ಮಾಡೋಣ, ಹಾಗೆ ಡೈನಿಂಗ್ ಏರಿಯಾ ಸಪ್ರೇಟಾಗಿ ಮಾಡೋಣ. ನಾನು ಒಂದೇ ಸಲ ಮಾಡೋದಕ್ಕೆ ಹೋಗಿ ವಿಡಿಯೋಗೆ ಅಂತ ಆಮೇಲೆ ನಾನು ಫುಲ್ ಕನ್ಫ್ಯೂಸ್ ಆಗಿ ಪದೇ ಪದೇ ಚೇಂಜ್ ಮಾಡ್ತಾ ಇರ್ತೀನಿ. ನಾನು ಕರೆಕ್ಟಾಗಿ ಸ್ವಲ್ಪ ಡಿಸೈನ್ನ ಥಿಂಕ್ ಮಾಡಿಬಿಟ್ಟು ಆಮೇಲೆ ಡೆಕೋರೇಟ್ ಮಾಡಬೇಕು. ಖಂಡಿತ ನಾನು ನಿಮ್ಮೆಲ್ಲರನ್ನೂ ಜಾಯಿನ್ ಮಾಡಿಸ್ತೀನಿ. ನೀವು ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ನೆಕ್ಸ್ಟ್ ಬರೋ ವೀಡಿಯೋಸ್ನ ಮಿಸ್ ಮಾಡ್ಕೋಬಾರ್ದು ಅಂತಂದರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾನು ಯಾವುದೇ ವೀಡಿಯೋಸ್ ಅಪ್ಡೇಟ್ ಮಾಡಿದ್ರೆ ನಿಮಗೆ ತಟ್ ಅಂತ ನೋಟಿಫಿಕೇಶನ್ ಬರುತ್ತೆ, ನೀವು ಅವಾಗಲೇ ವೀಡಿಯೋಸ್ನ ನೋಡ್ಬೋದು. ಓಕೆನಾ? ಮತ್ತೆ ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲ ಸೇಫ್ ಆಗಿರಿ, ಹ್ಯಾಪಿ ಆಗಿರಿ, ನಿಮ್ಮ ಫ್ಯಾಮಿಲಿ ಜೊತೆ ನಿಮ್ಮ ಟೈಮ್ನ ಸ್ಪೆಂಡ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಲವ್ ಯು ಗೈಸ್, ಬಾಯ್.